ಬಡವರಿಗೆ ಆಸರೆಯಾಗ್ಲಿ ಅನ್ನುವಂತಹ ಕಾರಣಕ್ಕಾಗಿ ಸರ್ಕಾರ ಸ್ವಾವಲಂಬಿ ಸಾರಥಿ ಅನ್ನುವಂತಹ ಯೋಜನೆಯನ್ನ ಜಾರಿಗೊಳಿಸಿತ್ತು. ಈ ಯೋಜನೆಯ ಪ್ರಕಾರ 209 ಕೋಟಿ ರೂಪಾಯಿ ವೆಚ್ಚದಲ್ಲಿ 6,900 ಜನರಿಗೆ ಗಾಡಿಯನ್ನ ವಿತರಿಸುವ ಗುರಿಯನ್ನು ಹೊಂದಲಾಗಿತ್ತು. ಆದರೆ ಈಗ ಗಾಡಿ ಕೀಯನ್ನ ಕೊಟ್ಟಿದ್ದಾರೆ, ಆದರೆ ಗಾಡಿಯನ್ನ ಮಾತ್ರ ವಿತರಿಸಲೇ ಇಲ್ಲ. ಹಾಗಾದ್ರೆ ಏನಿದು ಸ್ವಾವಲಂಬಿ ಸಾರಥಿ ಯೋಜನೆಯ ಕಥೆ ವ್ಯಥೆ? ಬೆಂಗಳೂರಿನ ವಿಧಾನಸೌಧದ ಮುಂದೆ 2026ರ ಮಾರ್ಚ್ ತಿಂಗಳಲ್ಲಿ ಒಂದು ಅದ್ಧೂರಿ ಕಾರ್ಯಕ್ರಮ ನಡೆದಿತ್ತು. ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವರು ಸೇರಿ 150 ಬಡ ಫಲಾನುಭವಿಗಳಿಗೆ ವಾಹನದ ಕೀ ಹಸ್ತಾಂತರಿಸಿದ್ದರು. ಹಿಂದುಳಿದ ಸಮುದಾಯದ ಯುವಕರಿಗೆ ನೆರವು ನೀಡಿ ಅವರನ್ನ ಸ್ವಾವಲಂಬಿಗಳನ್ನಾಗಿಸುವ ದೊಡ್ಡ ಉದ್ದೇಶದ ಯೋಜನೆ ಇದಾಗಿತ್ತು. ಗಾಡಿಯ ಕೀ ಕೈಗೆ ಬರ್ತಿದ್ದಂತೆ ಎಲ್ಲರೂ ಖುಷಿಯಾಗಿದ್ರು. ಸ್ವಾವಲಂಬಿ ಸಾರಥಿ ಯುವಕರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಿ ಒಂದು ಕ್ಯಾಬ್ ಕೊಟ್ಟು ಸ್ವಾವಲಂಬನೆಯಿಂದ ಗಾಡಿ ಓಡಿಸಿಕೊಂಡು ಬದುಕು ಕಟ್ಟಿಕೊಳ್ಳಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಸಲಾಗಿತ್ತು. ಆ ಪ್ರಕಾರವಾಗಿ ಅವತ್ತು ಕೀ ಕೊಟ್ಟು ಅದ್ಧೂರಿ ಕಾರ್ಯಕ್ರಮ ಮಾಡಲಾಗಿತ್ತು. ಅವತ್ತು ಕೀ ಪಡೆದವರ ಮೊಗದಲ್ಲಿ ಸಂತಸ ಮೂಡಿತ್ತು. ಆದರೆ ಅವತ್ತು ಕೀ ಸಿಕ್ಕಿತ್ತೇ ಹೊರತು ಗಾಡಿ ಮಾತ್ರ ಸಿಕ್ಕೇ ಇಲ್ಲ. ಸಾರಥಿಗಳ ಕೈಯಲ್ಲಿ ಕೀ, ವಾಹನಗಳು ಶೋರೂಮಲ್ಲಿ. ಅವತ್ತು ಕಾರ್ಯಕ್ರಮದಲ್ಲಿ ಕೀ ಪಡೆದ ಫಲಾನುಭವಿಗಳು ವಾಹನ ತೆಗೆದುಕೊಂಡು ಮನೆಗೆ ಹೋಗುವ ಕನಸು ಕಂಡಿದ್ದರು. ಆದರೆ ಕಾರ್ಯಕ್ರಮ ಮುಗಿದ ತಕ್ಷಣ ಆ ವಾಹನಗಳೆಲ್ಲವೂ ನೇರವಾಗಿ ಶೋರೂಮ್ಗಳಿಗೆ ವಾಪಸ್ ಹೋಗಿದ್ವು. ವಾಹನಗಳು ಅರ್ಹರ ಕೈ ಸೇರದೆ ಮತ್ತೆ ಶೋರೂಮ್ ಸೇರಿದಾಗ ಫಲಾನುಭವಿಗಳಿಗೆ ಅಕ್ಷರಶಃ ಶಾಕ್ ಆಗಿತ್ತು. ಸ್ವಾವಲಂಬಿ ಸಾರಥಿ ಅನ್ನೋ ಈ ಮಹತ್ವಾಕಾಂಕ್ಷೆಯ ಯೋಜನೆ ಕೇವಲ ಕ್ಯಾಮರಾ ಕಣ್ಣಿಗಾಗಿ ನಡೆದ ಶೋ ಆಫ್ ಕಾರ್ಯಕ್ರಮವಾಗಿತ್ತ ಅನ್ನೋ ಆಕ್ರೋಶ ಭುಗಿಲೆದ್ದಿತ್ತು. 209 ಕೋಟಿ ರೂಪಾಯಿಯ ಯೋಜನೆ, 6,900 ಜನರ ಭವಿಷ್ಯ ಅತಂತ್ರ. ಇನ್ನು ಸ್ವಾವಲಂಬಿ ಸಾರಥಿ ಯೋಜನೆ ಸಣ್ಣ ಯೋಜನೆಯಲ್ಲ. ಒಟ್ಟು 11 ನಿಗಮಗಳ ಮೂಲಕ ಸ್ವ ಉದ್ಯೋಗ ಕಲ್ಪಿಸುವ ಬರೋಬ್ಬರಿ 209 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಯೋಜನೆ. ರಾಜ್ಯ ಸರ್ಕಾರ 2025ರ ಜೂನ್ ತಿಂಗಳಲ್ಲೇ ಈ ಯೋಜನೆಗೆ ಅರ್ಜಿ ಆಹ್ವಾನ ಮಾಡಿತ್ತು. ಒಟ್ಟು 6,900 ಫಲಾನುಭವಿಗಳಿಗೆ ವಾಹನ ವಿತರಣೆ ಮಾಡುವ ಗುರಿಯನ್ನ ಸರ್ಕಾರ ಹೊಂದಿತ್ತು. ಆದರೆ ಈಗ 6,900 ಫಲಾನುಭವಿಗಳ ಪೈಕಿ 15 ಮಂದಿಗೆ ಕೀ ಕೊಟ್ಟು ಗಾಡಿಗಳನ್ನೂ ಕೊಡದೆ ಬರಿಗೈನಲ್ಲಿ ಕಳಿಸಲಾಗಿದೆ ಅನ್ನೋ ಆರೋಪ ಇದೆ. ಸ್ವಾವಲಂಬಿ ಸಾರಥಿ ಹೆಸರಿನಲ್ಲಿ ದೊಡ್ಡ ಗೋಲ್ಮಾಲ್ ಆಗ್ತಿದೆಯಾ ಅನ್ನೋ ಅನುಮಾನ ಜನರನ್ನ ಕಾಡುತ್ತಾ ಇದೆ. ಸತ್ಯ ಒಪ್ಪಿಕೊಂಡ ಸಚಿವ ಶಿವರಾಜ ತಂಗಡಗಿ ಹೇಳಿದ್ದೇನು? ಇನ್ನೂ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಆಗಿರೋ ಸಮಸ್ಯೆಯ ಬಗ್ಗೆ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ವರದಿ ಪ್ರಸಾರ ಮಾಡಿತ್ತು. ವಾಹನಗಳು ಶೋರೂಮ್ಗೆ ವಾಪಸ್ ಹೋದ ವಿಚಾರವನ್ನ ಬಯಲಿಗೆಳೆದಿತ್ತು. ಈ ವೇಳೆ ಮಾತನಾಡಿದ ಸಚಿವ ಶಿವರಾಜ ತಂಗಡಗಿ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ಕೀ ಕೊಟ್ಟಿದ್ದು ನಿಜ, ಆನಂತರ ವಾಹನಗಳನ್ನ ವಾಪಸ್ ಪಡೆಯಲಾಗಿದೆ. ಯಾಕಂದ್ರೆ ಆ ಗಾಡಿಗಳು ಕಾರ್ಯಕ್ರಮಕ್ಕಾಗಿ ಮಾತ್ರ ತರಿಸಿದ್ದೆವು ಅಂತ ಹೇಳಿದ್ದಾರೆ ಸಚಿವರು. ಫಲಾನುಭವಿಗಳು 150 ಡಿಬಿಟ್ ಫಲಾನುಭವಿಗಳು ಕರೆಸಿದ್ದು ಸತ್ಯ. ಆದರೆ ನಾವು ಸಾಂಕೇತಿಕವಾಗಿ ಕೀ ಕೊಟ್ಟಿದ್ದನ್ನು ಬಿಟ್ಟರೆ ಯಾರಿಗೂ ಗಾಡಿ ಕೊಟ್ಟಿಲ್ಲ. ಅಲ್ಲಿ ತಂದಿದ್ದ ಗಾಡಿ ನಮ್ಮ ಇಲಾಖೆಗೆ ಕೊಡೋಂಥವಲ್ಲ, ಅವು ಕಾರ್ಯಕ್ರಮಕ್ಕೆ ಮಾತ್ರ ತಂದಿದ್ವಿ. ಈಗ ಇದಾವಲ್ಲ, ಈಗ ಅವ್ರು ಡಿಬಿಟಿ ಆದಮೇಲೆ 150 ಅಲ್ಲ 1000 ಚಿಲ್ಲರ ಜನರಿದ್ದಾರೆ, ಅವ್ರಿಗೆಲ್ಲರಿಗೂ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಯಾವ ಫಲಾನುಭವಿಗಳು ಗಾಬರಿ ಆಗೋಂಥದ್ದಾಗಲಿ, ಮುಖ್ಯಮಂತ್ರಿಗಳಿಗೆ ಇಮೇಲ್ ಮಾಡೋಂಥದ್ದಾಗಲಿ, ನನಗೆ ಇಮೇಲ್ ಮಾಡೋದಂಥದ್ದಾಗಲಿ ಮಾಡಿದ್ರೂ ಕೊಡ್ತೀವಿ, ಮಾಡಲಿಲ್ಲ ಅಂದ್ರೂ ಕೊಡ್ತೀವಿ. ಶಾಸಕರ ಫಲಾನುಭವಿಗಳ ಆಯ್ಕೆ ರೂಪದೊಳಗೆ ಎಲ್ಲರನ್ನೂ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಡಿಬಿಟಿ ಸಮಸ್ಯೆನ ಡಾಕ್ಯುಮೆಂಟೇಶನ್ ಬಾಕಿನ ಫಲಾನುಭವಿಗಳಿಗೆ ಡಿಬಿಟಿ ಮೂಲಕ ಹಣ ವರ್ಗಾವಣೆ ಮಾಡಿ ಅವರಿಗೆಲ್ಲ ವಾಹನ ಕೊಡ್ತೇವೆ ಅಂತ ಹೇಳಿದ ಸಚಿವರು, ನಮ್ಮ ಬಳಿ ಲಿಸ್ಟ್ ಇದೆ, ಆದರೆ ಇನ್ನೂ ಡಾಕ್ಯುಮೆಂಟೇಶನ್ ಆಗಬೇಕಿದೆ, ಹಾಗಾಗಿ ಈ ಸಮಸ್ಯೆ ಆಗಿದೆ ಅಂತ ಹೇಳುತ್ತಿದ್ದಾರೆ. ಪೂರ್ವ ಸಿದ್ಧತೆ ಇಲ್ಲದಿದ್ದರೂ ಪ್ರಚಾರಕ್ಕಾಗಿ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ರ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 4-5 ದಿನಗಳಲ್ಲಿ ವಾಹನ ವಿತರಣೆ ಮಾಡ್ತೀವಿ ಎಂದ ಸಚಿವರು ಇನ್ನೂ ಸ್ವಾಭಿಮಾನಿ ಸಾರಥಿಗಳಿಗೆ ಶೀಘ್ರವೇ ವಾಹನಗಳನ್ನು ವಿತರಣೆ ಮಾಡ್ತೀವಿ ಅಂತ ಸಚಿವ ಶಿವರಾಜ ತಂಗಡಗಿ ಹೇಳಿದ್ದಾರೆ. ಫಲಾನುಭವಿಗಳಿಗೆ ಭಯ ಬೇಡ, 4-5 ದಿನಗಳಲ್ಲಿ ಪ್ರೊಸೆಸ್ ಶುರುವಾಗುತ್ತೆ ಅಂದಿದ್ದಾರೆ. ಆದರೆ 2025ರ ಜೂನ್ನಲ್ಲಿ ಅರ್ಜಿ ಕರೆದು 2026ರ ಮಾರ್ಚ್ನಲ್ಲಿ ಕಾರ್ಯಕ್ರಮ ಮಾಡಿ
ಈಗ ಮತ್ತೆ 4-5 ದಿನಗಳ ಗಡುವು ಕೇಳುತ್ತಿರೋದು ಎಷ್ಟು ಸರಿ? ಶೋರೂಮ್ಗಳು ಸಹಾಯಧನ ಕೊಟ್ಟಿಲ್ಲ ಅಂತ ಹೇಳುತ್ತಿವೆ. ಸರ್ಕಾರ ಹಣ ಬಿಡುಗಡೆ ಮಾಡುತ್ತಿಲ್ಲ ಅನ್ನೋ ಆರೋಪಗಳೂ ಕೇಳಿಬರುತ್ತಿವೆ. ಈಗ 4-5 ದಿನಗಳ ಭರವಸೆಯಾದ್ರೂ ಈಡೇರುತ್ತಾ ಅಥವಾ ಇದು ಕೂಡ ಮತ್ತೊಂದು ಸುಳ್ಳು ಆಶ್ವಾಸನೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.